ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯ 28ನೇ ಶ್ಲೋಕ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಸರ್ವಭೂತಾನಿ ಸಮ್ಮೋಹಂ ಯಾಂತಿ ಚೇಲ್ಲುಪ್ತೋ ಮುಕ್ತಿಮಾರ್ಗಃ ಇತ್ಯತಃ ದ್ವಂದ್ವಮೋಹರಹಿತಾಶ್ಚ ಕೇಚಿತ್ ಸಂತಿ ಇತ್ಯಾಹ. ಹಿಂದೆ ಹೇಳಿದಂತೆ ಎಲ್ಲ ಜನರು ಕೂಡ ಮೋಹವನ್ನು ಪಡೀತಾರೆ. ಪರಮಾತ್ಮನ ವಿಷಯದಲ್ಲಿ ಸಜ್ಜನರು ಕೂಡ ಮೋಹ ಪಡೀತಾರೆ ಅಂತ ನಾವು ನೋಡಿದ್ದೀವಿ. ಹಾಗಿರುವಾಗ ಮುಕ್ತಿ ಮಾರ್ಗದಲ್ಲಿ ಯಾರು ತಾನೇ ಇರ್ತಾರೆ? ಮತ್ತೆ ಯಾರು ಇರಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಹಾಗೆಂದರೆ ದ್ವಂದ್ವಮೋಹ ರಹಿತಾಹ. ಈ ದ್ವಂದ್ವಗಳು ಸುಖ ದುಃಖ, ಟ್ವಿನ್ಸ್ ಅಂತ ಹೇಳ್ತಾರೆ ನೋಡಿ, ಲಾಭ ಲಾಭ, ಜಯ ಜಯ, ಈ ರೀತಿಯಾದ ರಾಗದ್ವೇಷಗಳನ್ನು, ಮೋಹ, ಇದನ್ನೆಲ್ಲ ದಾಟಿದವರು ಕೂಡ ಇದ್ದಾರೆ, ಕೆಲವರು ಇದ್ದಾರೆ ಅಂತ. ಯೇಷಾಂ ಪುಣ್ಯಕರ್ಮಣಾಂ ಜನಾನಾಂ ಪಾಪಂ ಅಂತಂ ಗತಂ ನಷ್ಟಂ. ಪುಣ್ಯಕರ್ಮದ ಪ್ರಭಾವದಿಂದ ಏನಾಗಿದೆ? ಅವರ ಪಾಪಕರ್ಮಗಳು, ರಾಗದ್ವೇಷಾದಿಗಳು, ಮೋಹ ಎಲ್ಲವೂ ಕೂಡ ನಷ್ಟ ಆಗಿರುತ್ತದೆ. ತೇ ದ್ವಂದ್ವ ಮೋಹ ನಿರ್ಮುಕ್ತಾಹ. ಅಂತ ಜನರನ್ನು ಏನಂತ ಕರಿತೀವಿ? ದ್ವಂದ್ವಗಳನ್ನು ಮೀರಿದವರು, ಮೋಹಜ್ಞಾನ ಇಲ್ಲದವರು, ಹಾಗೆ ಅಂತ. ಪ್ರಾಗುಪ್ತ ದ್ವಿವಿಧ ದ್ವಂದ್ವ ವಿಷಯ ಮಿಥ್ಯಾಜ್ಞಾನ ಹೀನಃ ದೃಢವ್ರತಾಃ ಸಂತಹ ಮಾಂ ಭಜಂತಹ. ಆ ರೀತಿಯಾದ ಜನರು ಇದ್ದಾರೆ. ಅವರು ನನ್ನನ್ನು ಪೂಜೆ ಮಾಡ್ತಾರೆ, ಮೋಕ್ಷ ಮಾರ್ಗವನ್ನು ಅವರು ಹೊಂದುತ್ತಾರೆ, ಹಾಗೆ ಅಂತ ಕೃಷ್ಣನ ನಿರ್ಣಯ ಇದೆ. ಇನ್ನು ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದ ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಜರಾಮರಣ ಮೋಕ್ಷಾಯ ಲಕ್ಷಣಯ ಸ್ವರ್ಗಾದಿ ಕಾಮ ನಿವೃತ್ತಯೇ ಯೇ ಸಾಧು ಪ್ರಕೃತಯ. ಯಾರು ಸಜ್ಜನರು ಅಂತ ಇದ್ದಾರೆ ಅವರು ಜರಾಮರಣ ಮೋಕ್ಷ. ಜರ ಅಂದರೆ ಮುಪ್ಪು, ಏಜ್, ಓಲ್ಡ್ ಏಜ್ ಅಂತ ಹೇಳ್ತಾರಲ್ಲೋ ಅದು. ಮರಣ, ದೇಹ ಬಿಡೋದು. ಜರ ಮರಣ. ಮೋಕ್ಷಾಯ, ಇದು ಸಂಸಾರ ಚಕ್ರ, ಈ ಒಂದು ಬಂಧನದಿಂದ ಬಿಡುಗಡೆಯನ್ನು ಪಡೆಯುವುದಕ್ಕಾಗಿ ಮಾಮಾಶ್ರಿತ್ಯ ಯತಂತಿ. ನನ್ನನ್ನು, ಅಂದರೆ ಕೃಷ್ಣ ಹೇಳಿಕೊಳ್ಳುವ ಮಾತು, ನನ್ನನ್ನು ಆಶ್ರಯಿಸಿ ಜನರು ಮೋಕ್ಷವನ್ನು ಪಡೆಯುತ್ತಾರೆ, ಭಜಂತೆ, ಸೇವೆ ಮಾಡ್ತಾರೆ. ತೇ ತದ್ಬ್ರಹ್ಮ ವಿದುಹು ಕೃಷ್ಣಂ ಅಧ್ಯಾತ್ಮ ವಿದುಹು ಜಾನಂತಿ. ಆ ಜ್ಞಾನಿಗಳು ಆ ಬ್ರಹ್ಮನನ್ನು ಸರಿಯಾಗಿ ತಿಳಿದಿದ್ದಾರೆ. ಅಖಿಲಂ ಕರ್ಮ ಚ ವಿದುಹು. ಮೋಕ್ಷ ಸಾಧನೆಗೆ ಏನು ಮಾಡಬೇಕು, ಪರತತ್ವವನ್ನು ಏನು ತಿಳಿಬೇಕು, ಎಷ್ಟು ತಿಳಿಬೇಕು, ಎಲ್ಲ ವಿಚಾರವೂ ಕೂಡ ಅವರಿಗೆ
ಸ್ಪಷ್ಟ ಸರಿಯಾಗಿ ಇರುತ್ತದೆ. ಮೋಹಾದಿಗಳು ಇರೋದಿಲ್ಲ. ಯಾವ ಕಾಮನೆಯಿಂದಲೂ ಮಾಡೋದಿಲ್ಲ. ನಿಷ್ಕಾಮನೆಯಿಂದ, ದಯೆಯಿಂದ ಅವರು ಕರ್ಮಗಳನ್ನು ಮಾಡ್ತಾರೆ, ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅಂಥವರಲ್ಲಿ ಯಾವ ವಿಧವಾದ ತೊಂದರೆ ಇರೋದಿಲ್ಲ, ದುಃಖಗಳು ಇರೋದಿಲ್ಲ. ಅದರಿಂದ ಅಂಥವರು ನನ್ನನ್ನು ತಿಳಿತಾರೆ, ಸರಿಯಾಗಿ ನನ್ನನ್ನು ಉಪಾಸನೆ ಮಾಡ್ತಾರೆ, ಮೋಕ್ಷವನ್ನು ಪಡೀತಾರೆ ಅಂತ ಒಟ್ಟು. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಇಷ್ಟು ಪರಮಾತ್ಮ ತನ್ನ ಮಹಿಮೆಯನ್ನು ಹೇಳಿ ಈ ಅಧ್ಯಾಯದಲ್ಲಿ ಇನ್ನು ಕೆಲವು ವಿಚಾರವನ್ನು ತಿಳಿಬೇಕು ಅಂತ ಹೇಳ್ತಾನೆ. ಆದಿಭೂತ ಅಧಿದೈವ ಸಹಿತಂ ಸಾಧಿಯಜ್ಞಂ. ಅಧಿಭೂತ ಅಂದರೆ ಯಾವುದು, ಅಧಿದೈವ ಅಂದರೆ ಯಾವುದು, ಅಧಿಯಜ್ಞ ಅಂದರೆ ಯಾವುದು, ಅದನ್ನು ಕೂಡ ನಾನು ಅಂತಲೇ ತಿಳಿ ಅಂತ ಹೇಳ್ತಾನೆ. ಅಧಿಭೂತ ಅಂದರೆ ದೇವರು, ಅಧಿದೈವ ಅಂದರೆ ದೇವರು, ಅಧಿಯಜ್ಞ ಅಂದರೆ ದೇವರು. ಅವರು ಕೂಡ ಪ್ರಯಾಣ ಕಾಲೇ ಮಾಂ ವಿದುಹು, ದೇಹವನ್ನು ಬಿಡುವಾಗ ಅವರು ನನ್ನನ್ನೇ ಸ್ಮರಣೆ ಮಾಡ್ತಾ ನನ್ನನ್ನು ಸರಿಯಾಗಿ ತಿಳ್ಕೊಂಡಿರ್ತಾರೆ. ಯುಕ್ತ ಚೇತಸಃ ಅಂದರೆ ಸಮಾಧಿಯುಕ್ತ ಮನಸ್ಕಾಹ ಅಂತ ರಾಯರು ಬರೀತಾರೆ. ಸಮಾಧಿ ಉಳ್ಳವರಾಗಿ ಅಂದರೆ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ, ಪರಮಾತ್ಮನನ್ನೇ ಧ್ಯಾನ ಮಾಡುವವರಾಗಿ, ಪ್ರಯಾಣ ಕಾಲೇಪಿ ಸಮಾಧಿಯುಕ್ತ ಮನಸ್ಕಾಹ ಭವಂತಿ ಇತ್ಯರ್ಥಃ ಅಂತ ಒಟ್ಟು. ಆ ರೀತಿಯಾಗಿ ತಿಳಿದು ಸದ್ಗತಿಯನ್ನು ಅವರು ಹೊಂದುತ್ತಾರೆ ಅಂತ. ಶ್ರೀ ಶ್ರೀಮದ್ ಭಗವದ್ಗೀತಾಯ ಸಪ್ತಮೋಧ್ಯಾಯ. ಇಲ್ಲಿಗೆ 7ನೇ ಅಧ್ಯಾಯ ಸಮಾಪ್ತಿಯಾಯಿತು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.